ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ವ್ಲಾಗ್ನ ಮಾಡ್ತಾ ಇದ್ದೀನಿ. ಎಲ್ಲರೂ ದೇವಸ್ಥಾನ ಹತ್ರ ಹೋಗಿದ್ದಾರೆ, ನಾನು ದೇವಸ್ಥಾನ ಹತ್ರ ಹೋಗಿ ಬಂದಿರಲಿಲ್ಲ, ಸೊ ಹಾಗಾಗಿ ಹೋಗಿಲ್ಲ. ಇವತ್ತು ಟೈಮ್ ಬಂದು 11 o'clock ಆಗಿದೆ. ದೇವಸ್ಥಾನಕ್ಕೆ ಪ್ರಸಾದ ಮಾಡಿಕೊಟ್ಟು ಕಳಿಸಿದ್ದೀನಿ, ಬಟ್ ನಾನು ಹೋಗಿಲ್ಲ ಅಷ್ಟೇ ದೇವಸ್ಥಾನದ ಹತ್ರ. ಇವತ್ತು ಹೊರಗಡೆ ಹೋಗೋಣ ಅಂತ ಹೊರಟಿದ್ವಿ ಸಂಜೆ ಮೇಲೆ ಎಲ್ಲರೂ. ಸೊ ಅದಕ್ಕೆ ಸ್ವಲ್ಪ ಬ್ಯಾಗ್ ಪ್ಯಾಕ್ ಎಲ್ಲ ಮಾಡ್ಕೋಬೇಕಿತ್ತು. ಹಂಗೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ನ ಮಾಡಿದೆ. 5 years ಆಗಿತ್ತು ನಾವು ಲಾಂಗ್ ಹೋಗಿ. ನನ್ನ ಹಸ್ಬೆಂಡ್ಗೆ ಮಂಗಳೂರು ಬೀಚಿಗೆ ಹೋಗೋದಂದ್ರೆ ತುಂಬ ಇಷ್ಟ, ನನ್ನ ಮಕ್ಕಳಿಗೂ ಇಷ್ಟ, ನನಗೂ ಇಷ್ಟ. ಬಟ್ ಹೋಗಿರಲಿಲ್ಲ. ನಿತ್ಯ ಪ್ರೆಗ್ನೆನ್ಸಿಗಿಂತ ಮುಂಚೆ ಹೋಗಿದ್ದು, ಅದಾದಮೇಲೆ ನಾವು ಹೋಗೇ ಇಲ್ಲ. ಸೊ ಅದಕ್ಕೆ ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾವು 2 days ಪ್ಲ್ಯಾನ್ ಮಾಡಿದ್ದೀವಿ, ಓಕೆನಾ. ಬಟ್ ಅಲ್ಲಿ ಬಿಸಿಲು ನೋಡಿಕೊಂಡು 2 days ಪ್ಲ್ಯಾನು. ಬಿಸಿಲು ಏನಾದ್ರು ಹೆವಿ ಇದ್ದರೆ 1 day ಮಾತ್ರ, ಅಂದರೆ ಮೇ ಬಿ ಏನಾದ್ರು ಇವತ್ತು ನೈಟ್ ಹೊರಟ್ರೆ ನಾಳೆ ಸಂಜೆ ಬರೋ ಥರ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಏಕೆಂದರೆ ಬಿಸಿಲು ತುಂಬ ಹೆವಿ ಇದೆ, ಮಕ್ಕಳಿಗೆ ಬಿಸಿಲು ಇದು ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಮತ್ತು ಇನ್ನು ನಮ್ಮ ಬೈರ ಇರೋದ್ರಿಂದ ನಾವು ಜಾಸ್ತಿ ದಿನ ಹೋಗೋದಕ್ಕಾಗಲ್ಲ. ಆಮೇಲೆ ಬಂದು ನನ್ನ ಬರ್ತ್ಡೇ ವ್ಲಾಗ್ನ ಹಾಕಿದ್ದೆ ಅಲ್ವಾ, ಸೊ ನಾನು ಜಾಸ್ತಿ ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕಪ್ಪ ಅಂದರೆ ಒಂದು 2 minutes ಗ್ಯಾಪಲ್ಲಿ ನಮ್ಮ ಬೆಕ್ಕಿಗೆ ಯಾರೋ ಬೈಕಲ್ಲಿ ಹೊಡ್ಕೊಂಡ್ಬಿಟ್ರು. ತಾನೇ ನಾನು ಒಳಗಡೆ ಕರ್ಕೊಂಡು ಬೀಗ ಹಾಕ್ಕೊಂಡಿದ್ದೆ, ಬಟ್ ಕಿಟಕಿಗೆ ನೆಟ್ಟಿಗೆ ನಂಗೆ ಗೊತ್ತೇ ಇಲ್ಲ. ಸೊ ಯಾರೋ ಬೈಕಲ್ಲಿ ಹೊಡ್ಕೊಂಡು ಹೋಗಿದ್ರು. ಸೊ ಅದು ನಮ್ಮ ಮನೆ ಬಾಗಿಲಲ್ಲೇ ಹೊಡ್ಕೊಂಡು ಹೋಗಿದ್ರು. ಅದು ತುಂಬಾ ಬೇಜಾರಾಯಿತು ನಮಗೆ. ನನ್ನ ಹಸ್ಬೆಂಡು ಹೊಳೆನೇಶ್ವರ ಹೋಗೋಣ ಬಾ ಅಂದರು, ಯಾಕೆಂದರೆ ನಾನೇನೋ ಕೇಳಿದ್ದೆ, ಕೊಡಿಸ್ತೀನಿ ಅಂದರು. ಬಟ್ ನನಗೆ ಅಷ್ಟೊಂದು ಮೋಡೆ ಆಫ್ ಆಗೋಗಿತ್ತು. ಸರಿ ಇವಾಗ ಬೇಡ, ಆ್ಯನಿವರ್ಸರಿ ತೊಗೊಂಡ್ರಾಯ್ತು ಅಂದ್ಬಿಟ್ಟು ಅಲ್ಲಿಗೆ ನಾನು ಬೇಡ ಅಂದ್ಬಿಟ್ಟು ಸುಮ್ಮನೆ ಆದೆ. ಆದರೂ ಕೇಕು ಬೇಡ ಅಂದೆ, ಬಟ್ ನನ್ನ ಹಸ್ಬೆಂಡೇ ಹೋಗಿ ಮಕ್ಕಳು ಕರ್ಕೊಂಡು ಹೋಗಿ ಕೇಕ್ ತೊಗೊಂಡು ಬಂದು ಕಟ್ನ ಮಾಡಿಸಿದ್ರು. ಅಲ್ಲಿಗೆ ಬರ್ತಡೇ ಮುಗೀತು. ಬಟ್ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬೇರೆ. ಸರಿ ಬಿಡು, ಮಂಗ್ಳೂರಿಗೆ ಹೋಗ್ತೀವಲ್ವಾ ಅಂತ ಅಂದರು ಹಸ್ಬೆಂಡ್. ಸರಿ ಅಂತ ಸುಮ್ಮನೆ ಆದೆ. ಇವಾಗ ಬ್ಯಾಗ್ ವಾಶ್ ಮಾಡಿ ಹಾಕಿದ್ದೀನಿ. ಬನ್ನಿ ಅದು ತೊಗೊಂಡು ಬಂದು ನಾನು ಏನೇನು ಇಟ್ಕೋತೀನಿ ಅಂತ ತೋರಿಸ್ತೀನಿ. ನಮ್ಮನೆ ಮೇನ್ ರೋಡಲ್ಲಿ ಇರೋದ್ರಿಂದ ಮಾತಾಡ್ಕೊಂಡು ವೀಡಿಯೋ ಮಾಡಬೇಕಾದ್ರೆ ವೆಹಿಕಲ್ ಜಾಸ್ತಿ ಸೌಂಡ್ ಬರುತ್ತೆ. ನೋಡಿ ಈ ಥರ ಬ್ಯಾಗು, ಇದೆಲ್ಲ ದೊಡ್ಡದು ಬೇಕಾದ್ರೂ ಮಾಡ್ಕೋಬೋದು, ಚಿಕ್ಕದು ಬೇಕಾದರೂ ಮಾಡ್ಕೋಬೋದು. ಆನ್ಲೈನಲ್ಲಿ ತೊಗೊಂಡಿದ್ದು ತುಂಬ ದಿನ ಆಯಿತು ಇದನ್ನು ತೊಗೊಂಡು. ಬನ್ನಿ ಬರೀ ಪ್ಯಾಕ್ ಮಾಡೋಣ. ಏನು ಗೊತ್ತಾ, ನಾವು ಈ ಥರ ಟ್ರಿಪ್ಗೆಲ್ಲ ಹೊರಟಾಗ ನಾನು ಜಾಸ್ತಿ ಏನು ಪ್ಲ್ಯಾನ್ ಮಾಡೋದಕ್ಕೆ ಹೋಗಲ್ಲ. ಯಾಕೆಂದರೆ ನನ್ನ ಹಸ್ಬೆಂಡ್ಗೆ ಪರ್ಟಿಕ್ಯುಲರಾಗಿ ಒಂದೊಂದು ಹಿಂಗೆ ಇರಬೇಕು ಅನ್ನೋದೊಂದಿರುತ್ತೆ. ಬಟ್ ನಾನೇನೋ ಪ್ಲ್ಯಾನ್ ಮಾಡಿದರೆ ಅಲ್ಲಿ ಏನಾದ್ರು ಅವ್ರಿಗೆ ಅನಿಸಿದ್ದಾಗದು ಹೋದರೆ ಅಲ್ಲೇ ಕೂಗಾಡ್ಬಿಡ್ತಾರೆ. ಅದಕ್ಕೆ ಅಂದರೆ ಏನು ಗೊತ್ತಾ, ಅವ್ರಿಗೆ ಊಟದ ವ್ಯವಸ್ಥೆ ಚೆನ್ನಾಗಿರಬೇಕು ಮತ್ತು ಉಳ್ಕೊಳ್ಳೋದಕ್ಕೆ ಇದು ಸಿಗಬೇಕು. ಸೊ ಹಾಗಾಗಿ ಅದೊಂದನ್ನು ಮೇಯ್ನಾಗಿ ನೋಡ್ತೀನಿ. ನೋಡಿಕೊಂಡು ಅವ್ರು ಹೆಂಗೆ ಕರ್ಕೊಂಡು ಹೋಗ್ತಾರೆ ಹಂಗೆ ಹೋಗ್ತೀವಿ ನಾವು. ಏಕೆಂದರೆ ಹೋಗಿದ್ದೆಲ್ಲ ಸುಮ್ಮನೆ ಹೆಂಗೆ ಅಂದರೆ ಖುಷಿಯಾಗಿ ಹೋಗಿ ಬರಬೇಕು, ಬೇಜಾರು ಮಾಡ್ಕೊಂಡೆಲ್ಲ ಹೋಗಿ ಬರಬಾರ್ದು. ಸೊ ಅದಕ್ಕೆ ಆ ಥರ ಮಾಡ್ಕೊಂಡಿದ್ದೀವಿ. ನೋಡೋಣ ಹೆಂಗಾಗುತ್ತೆ ಅಂತ. ಬನ್ನಿ ಬಷ್ಟು ಬಟ್ಟೆ ಎತ್ಕೊಳ್ಳೋ. ಇದು ನಮ್ಮ ನಿತ್ಯಂಗೆ. ಇದು ಹಾಕ್ಬಿಟ್ಟು ಒಂದು ಚಡ್ಡಿ ಹಾಕಿದರೆ ಅವಳಿಗೆ ಕಂಫರ್ಟಬಲ್ ಆಗುತ್ತೆ ಅಂತ. ತೇಜದಿದ್ದು, ಆ್ಯಕ್ಚುಲಿ ತೇಜದಿದ್ದು, ಬಟ್ ತೇಜಿಗೆ ತುಂಬ ಟೈಟ್ ಆಗುತ್ತೆ. ಸೊ ಅದಕ್ಕೆ ನಮ್ಮ ನಿತ್ಯನ ಸೈಜಿಗೆ ಹಿಡ್ದಿದ್ದೀನಿ. ಇದು ಶೆಕೆ ಅಲ್ವಾ, ಇದನ್ನ ಹಾಕ್ಬಿಟ್ಟು ಒಂದು ಚಡ್ಡಿ ಹಾಕಿದರೆ ಅವಳಿಗೆ ಕಂಫರ್ಟಬಲ್ ಆಗಿರುತ್ತೆ. ಒಂದು ಯಾವ ಥರ ಅಂದರೆ ಶಾರ್ಟ್ ಸ್ಕರ್ಟ್ ಥರ ಬರುತ್ತೆ. ಸೊ ಅದಕ್ಕೆ ಅವಳಿಗೆ ಅದು ಬೀಚಿಗೆ ಹೋಗೋದ್ರಿಂದ ಒಂದೊಂದು ಪೇರ್ ಡ್ರೆಸ್ ಎಕ್ಸ್ಟ್ರಾ ಇಟ್ಕೊಂಡು ಹೋಗ್ಬೇಕು. ಈ ಲೆಗ್ಗಿನ್ಸ್ ಮೇಲೆ ನಾನು ಹೊಸ್ದಾಗಿ ಲೆಗ್ಗಿನ್ಸ್ ತೊಗೊಂಡು ಬಂದೆ ಮೊನ್ನೆ. ಅದ್ರ ಮೇಲೆ ಹೆಂಗೆ ಅನಿಸಿದ್ದಾರೆ ಅಂದರೆ ಅಪ್ಪ,
ನನಗೆ ನೀವು ಇತ್ತೀಚಿಗೆ ವೀಡಿಯೋಗಳನ್ನ ನೋಡಿರ್ಬೋದು, ಈ ಥರ ಫ್ರಾಕ್ಸ್, ಮ್ಯಾಕ್ಸಿ ಫ್ರಾಕ್ಸ್ಗಳು ತುಂಬ ಇಷ್ಟ ಆಗುತ್ತೆ ಆಯಿತಾ. ತುಂಬ 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 ಇಷ್ಟ ಆಗುತ್ತೆ ನನಗೆ. ಸೊ ಇದನ್ನೊಂದನ್ನು ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೈಜ್ ನೋಡಿ ಇಟ್ಕೋಬೇಕು. ಸ್ವಲ್ಪ ಹಿಡಿದುಬಿಟ್ಟು ನನಗೆ ಎಮ್ ಸೈಜ್ ಕರೆಕ್ಟ್ ಆಗುತ್ತೆ, ಬಟ್ ನಾನು XL ಆರ್ಡ್ರ್ ಮಾಡಿದ್ದೆ. ಅದು ಲೂಸ್ ಆಗಿತ್ತು ಅಂತ ಹಿಡಿಯೋಕ್ಕೆ ಹೋಗಿ ಸ್ವಲ್ಪ ಟೈಟ್ ಮಾಡಿದ್ದೀನಿ ಅನಿಸುತ್ತೆ. ಇದನ್ನು ನೋಡಿ ಇದೊಂದು ಇಟ್ಕೋತಾ. ಆಮೇಲೆ ಏನು ಗೊತ್ತಾ, ಈ ಡ್ರೆಸ್ನ ನಾನು ನನ್ನ ಬರ್ಡೇಗೆ ಹಾಕೋಣ ಅಂತ ತುಂಬ ದಿವಸದಿಂದ ಇಟ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ನನ್ನ ಫೇವ್ರೆಟ್ ಡ್ರೆಸ್ ಇದು. ಬಟ್ ಬರ್ಡೇ ಪ್ಲ್ಯಾನ್ ಕ್ಯಾನ್ಸಲ್ ಆಗಿದ್ದರಿಂದ ಈ ಡ್ರೆಸ್ನ ವೇರೇ ಮಾಡಲಿಲ್ಲ. ಒಂದು 2-3 ಡೇಸ್ ಪ್ಲ್ಯಾನ್ ಆಗಿದ್ದರೆ ಇದನ್ನು ತೊಗೊಂಡು ಹೋಗ್ತಿದ್ದೆ. ಬಟ್ ನೋಡೋಣ, ಬಿಸಿಲು ಜಾಸ್ತಿ ಇದ್ದರೆ ಬರೀ ಬೀಚಲ್ಲಿ ಆಟ ಆಡ್ಕೊಂಡು ಬರೋಣ ಸಾಕು ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು, ನೀವು ಇಟ್ಕೊಳ್ಳೋ ಬೇಡ ಗೊತ್ತಾಗ್ತಾ ಇಲ್ಲ, ಬಟ್ ಇಟ್ಕೊಂಡಿರ್ತೀವಿ. ಓಕೆ ಫ್ರೆಂಡ್ಸ್, ಇವಾಗ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೀನಿ. ನಮ್ಮ ನಿತ್ಯಗೋಸ್ಕರ ಇದು ಎಕ್ಸ್ಟ್ರಾ ಫೋನ್ ನಮ್ಮಲ್ಲಿ ಇರೋದೈತೆ. ಇದಕ್ಕೆ ನಾವು ಸಿಮ್ನ ಹಾಕಿಲ್ಲ, ಬಟ್ ವೈಫೈ ಕನೆಕ್ಷನ್ ಇರೋದ್ರಿಂದ ಯೂಸ್ ಆಗ್ತಿದೆ. ಬಟ್ ಇವಾಗ ಏನು ಮಾಡ್ತಿದ್ದೀನಿ ಅಂದರೆ, ನಿತ್ಯಂಗೆ ಈಗ ಲಾಂಗ್ ಜರ್ನಿ ಅಲ್ವಾ ಮಂಗಳೂರು ನಮಗೆ. ಸೊ ಅವಳಿಗೆ ಅಷ್ಟು ದೂರ ಸುಮ್ಮನೆ ಕೊಡೋಕೆ ಬೋರ್ ಆಗ್ಬೋದು, ಏನೋ ಬೇಜಾರಾಗ್ಬೋದು. ಬಟ್ ಅವಾಗ ಫೋನ್ ಕೇಳ್ತಾಳೆ ಅವಳು 100%. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಅವಳು ಈ ಥರ ಕಾಮಿಡಿಗಳನ್ನೆಲ್ಲ ನೋಡ್ತಾಳೆ, ಹಿಂದಿ ವೀಡಿಯೋಸ್ದು. ಸೊ ಅದಕ್ಕೆ ಒಂದು 4 ಡೌನ್ಲೋಡ್ ಮಾಡಿ ಇಟ್ಕೊಂಡು ಒಂದೆರಡು ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ಸೊ ಅವಳು ನೋಡ್ಕೋತಾಳೆ ಕೂತ್ಕೊಂಡು ಅಂದ್ಬಿಟ್ಟು ಇವಾಗ ಡೌನ್ಲೋಡ್ ಮಾಡ್ಕೋತಾ ಇದ್ದೀನಿ. ಡೌನ್ಲೋಡ್ ಮಾಡಿಟ್ಕೊಂಡ್ರೆ ನೆಟ್ ಅವಶ್ಯಕತೆ ಏನಿರೋದಿಲ್ಲ. ಸೊ ಅವಳಿಗೆ ಬೇಕಾದಾಗ ನೋಡ್ತಾಳೆ ಅಂದ್ಬಿಟ್ಟು ಅವನ್ನೆಲ್ಲ ಡೌನ್ಲೋಡ್ ಮಾಡ್ತಾ ಇದ್ದೀನಿ.
ಓಕೆ ಫ್ರೆಂಡ್ಸ್, ನನ್ನ ಹಸ್ಬೆಂಡ್ ಪೂಜೆ ಮುಗೀತು, ಬರ್ತಾ ಇದ್ದೀವಿ, ರೆಡಿ ಆಗೋಂದ್ರು. ಸೊ ನಾನು ಈ ಥರ ರೆಡಿ ಆಗಿದ್ದೆ. ಚೆನ್ನಾಗಿದ್ದಲ್ಲ? ಇನ್ನು ಸ್ವಲ್ಪ ಉದ್ದ ಇರಬೇಕಿತ್ತು. ಚೂರು ಉದ್ದ ಇದ್ದಿದ್ರೆ ಇನ್ನೂ ಚೆನ್ನಾಗಿತ್ತು ಅಂತ ಅನಿಸ್ತು ನನಗೆ ಪರ್ಸ್ನಲ್. ಬಟ್ ಓಕೆ, ಇದು ಕೂಡ ನಾನು ಮೀಶೋದಲ್ಲೇ ತೊಗೊಂಡಿದ್ದು. ನಿಮ್ಗೆ ಏನಾದರೂ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಇವಾಗ ನಾನು ಊಟ ಮಾಡ್ತೀನಿ, ಅಷ್ಟೆಲ್ಲ ಅವ್ರು ಬರ್ತಾರೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೈಗಾಡ್ ನನಗೆ ಒಂದು ಪ್ರಮೋಷನ್ ಇದು ಬಂದಿದೆ ಇನ್ಸ್ಟಾಗ್ರಾಮಲ್ಲಿ, ಹಲ್ದಿ ಫೇಶಿಯಲ್ ವ್ಯಾಕ್ಸ್ ಅಂತ. ನಾನು ಯಾವತ್ತೂ ಕೂಡ ನನ್ನ ಲೈಫಲ್ಲಿ ವ್ಯಾಕ್ಸ್ ಎಲ್ಲ ಮಾಡಿಸಿಲ್ಲ. ಅದನ್ನು ವೀಡಿಯೋ ನೋಡಿದಾಗಲೇ ನನಗೆ ಭಯ ಆಗುತ್ತೆ, ಓಕೆನಾ. ಬಟ್ ಇವರು ಈ ಪೇಜಿಂದ ನನಗೆ ಕಳಿಸಿದ್ರು, ಯಾಕೆ ಕಳಿಸಿದ್ರು ಅಂತ ಗೊತ್ತಾಗಲಿಲ್ಲ. ಓಕೆ, ಅವ್ರಿಗೆ ಒಂದ್ಸಲ ನೆನೆ ಮೆಸೇಜ್ ಹಾಕಿ ನೋಡಿದೆ. ಹೌದು, ಒಂದು ರೀಲ್ಸ್ ಮಾಡಿಕೊಡಿ ಮೇಡಮ್ ವೀಡಿಯೋನ ಅಂತ ಪ್ರಾಡಕ್ಟ್ನ ಕಳಿಸಿದ್ರು. ನಾನು ಸುಮ್ಮನೆ ನೋಡೋಣ, ಟ್ರೈ ಮಾಡೋಣ ಅಂತ ಇದ್ದೆ. ನೀವು ನೋಡ್ಬೋದು, ನಾನು ಇಲ್ಲೆಲ್ಲೂ ತೆಗಿನಿಲ್ಲ ಆಯಿತಾ, ಯಾಕೆಂದರೆ ನಂಗೆ ಅದು ಹೋಗ್ತಿದೆಯಲ್ಲೋ ಗೊತ್ತೇ ಆಗಲಿಲ್ಲ. ಬಟ್ ನೋಡ್ತೀನಿ ಇಲ್ಲೆಲ್ಲ ಏರ್ ರಿಮೂವ್ ಆಗಿದೆ, ಇಲ್ಲಿ ಎಲ್ಲ. ನಮ್ಮ ತೇಜುಗೆ ಐಬ್ರೋಗೆ ಹಚ್ಚಿ ತೋರಿಸ್ತೀನಿ ಅವಳು ಬಂದಾಗ, ಓಕೆನಾ. ಯಾಕೆಂದರೆ ಅವ್ಳದ್ದು ಇಲ್ಲೆಲ್ಲ ಇದೆಯಲ್ಲ ಐಬ್ರೋ, ನಾನು ನಿಮಗೆ ತೋರಿಸ್ತೀನಿ. ನಿಜವಾಗ್ಲೂ ಸೂಪರಾಗಿದೆ. ನಿಮ್ಗೆ ಯಾರಿಗಾರು ಬೇಕಿದ್ದರೆ ಇದನ್ನು ಮೇ ಬಿ ಇದು ಅಮೆಝಾನಲ್ಲೆಲ್ಲ ಸಿಗುತ್ತೆ ಅನಿಸುತ್ತೆ, ಒಂದ್ಸಲ ಚೆಕ್ ಮಾಡಿ. ಹಳದಿ ಫೇಶಿಯಲ್ ವ್ಯಾಕ್ಸ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಇದು ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅಲ್ಲಿಗೂ ಕೂಡ DM ಮಾಡಿದರೆ ನಿಮಗೆ ಕಳಿಸ್ಕೊಡ್ತಾರೆ. ನೀವು ಯಾರಿಗೆ ಇದರಲ್ಲಿ ಪಾರ್ಲರಲ್ಲೆಲ್ಲ ವ್ಯಾಕ್ಸ್ ಮಾಡಿಸಿ ರೂಢಿ ಇದೆ, ಅವ್ರು ಮಸ್ಟ್ ಬೈಯಾಗಿ ಕೂಡ ಟ್ರೈ ಮಾಡ್ಬೋದು. ಸೂಪರಾಗಿದೆ ಆಯಿತು, ನಿಜವಾಗ್ಲೂ ರಿಸಲ್ಟ್ ಬಂತು. ಒಂದ್ಸಲ ಟ್ರೈ ಮಾಡಿ. ಇದರ ನೇಮ್ ಬಂದು ಹಳದಿ ಫೇಶಿಯಲ್ ವ್ಯಾಕ್ಸ್ ಅಂತ. ಓಕೆ, ಬನ್ನಿ ಇವಾಗ ಊಟ ಮಾಡಿಬಿಟ್ಟು ಎಲ್ಲ ಬಂದಮೇಲೆ ವೀಡಿಯೋ ಕಂಟಿನ್ಯೂ ಮಾಡಿ. ಓಕೆ ಫ್ರೆಂಡ್ಸ್, ಇವಾಗ ತೇಜವರೆಲ್ಲ ಬಂದವ್ರೆ ನೋಡಿ. ನಾನು ತೇಜಿಗೆ ಹಚ್ಚಿದ್ದೀನಿ ಅದನ್ನು ಇಲ್ಲಿಗೆ, ಮತ್ತು ಇಲ್ಲಿಗೆ ಹಚ್ಕೊಂಡಿದ್ದಾಳೆ. ಅವಳು ಜಾಸ್ತಿ ಹಚ್ಚಿದ್ದಾಳೆ, ನಾನು ಮಾತು ಕೇಳ್ದಲೆ. ನೋಡಿ ಇವಾಗ ಸೀರ್ತೀನಿ, ನಿಮಗೆ ಬುಕ್ ಕೊಡ್ತೀನಿ. ನಾನು ಇಲ್ಲೆಲ್ಲ ಹಚ್ಚು ಅಂತ ಹೇಳಿದ್ನ ನೋಡಿ. ಇದನ್ನು ಸುಮ್ಮನೆ ಹಂಗೆ ವಾಶ್ ಮಾಡಷ್ಟೆ, ಸ್ವಲ್ಪ ಉರಿಯುತ್ತೆ, ಬಟ್ ರಿಸಲ್ಟ್ ಮಾತ್ರ ಸಖತ್ತಾಗಿ ಕೊಡುತ್ತೆ. ನೋಡಿ ತೇಜುಗೆ ಎಷ್ಟು ಏರಿತ್ತಿಲ್ಲಲ್ವಾ, ನೋಡಿ ಎಷ್ಟು ಯಾವ ಥರ ಹೋಗಿದೆ. ಮಾತ್ರ ಸ್ಮೆಲ್ ಚೆನ್ನಾಗಿಲ್ಲ ಮಾತ್ರ. ವಾ, ನಮ್ಮ ತೇಜ ಏನು ಸಖತ್ತಾಗಿ ಕಾಣಿಸ್ತಾಳೆ ಅಮ್ಮು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಅಲ್ವಾ. ಹೋಗಿ ರೆಡಿ ಆಗ್ಬಾ, ಫೇಸ್ ವಾಶ್ ಮಾಡ್ಕೊಂಡು. ಎಷ್ಟು ಚೆನ್ನಾಗಿ ಕಳಿಸ್ತಿದ್ದೀರಿ ಇಲ್ಲೊಂಚೂ. ಇವಾಗ ಅದೊಂದು ಆ ವಿಡಿಯೋನೊಂದು ಅಪ್ಲೋಡ್ ಮಾಡಬೇಕು. ನಮ್ಮ ಹಸ್ಬೆಂಡು ಸಿಮೆಂಟಿನ ದುಡ್ಡು ಕೊಡೋಕೆ ಹೋಗಿದ್ದಾರೆ. ಅವ್ರು ಬರೋಷ್ಟರಲ್ಲಿ ಅದೊಂದು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡಿ. ಅದು ಬೇಡ ಸುಮ್ಮರ ಮೇಲೆ, ಈಗ ಶೆಕೆ ಆಗುತ್ತೆ. ಹಾಂ, ಫೋನ್ ಮಾಡ್ತೀನಿ. ಏನು ಸೂಪರು. ಎಲ್ಲಿಗೆ ಹೋಯ್ತಿದ್ದೀವಿ? ಅದೇ ಎಲ್ಲಿಗೆ? ಹಂಗೆ ಬೆಡ್ ತೋರಿಸಿದ್ರಿ ಹೇಳು, ಎಲ್ಲಿಗೆ ಹೋಗ್ತಿದ್ದೀವಿ? ಮಂಗಳೂರು. ಬೇಡವಾ? ಅದೇ ಬರ್ಲಾ ಅಂತ ಕೂತಿಯಾ? ಅಲ್ಲಿ ಅಂತದ್ದು ಕಾಣಿಸ್ತಾನೆ ಇಲ್ಲ, ಅವ್ಳು ಕಾಣಿಸ್ತಾನೆ ಇಲ್ಲ. ಕಾಣಿಸ್ತಾ
ಎತ್ತಿ ಅಂತೀನಿ ರೀ ಮೆತ್ತ ಸೈಡ್ ಬಂದು ಹೋಗ್ತಾವಳು ಅಮ್ಮ ಎತ್ತಮ್ಮ ನಂಗೆ ವಾಂತಿ ಬಂದಂಗೈತೆ ಸುಮ್ಮರು ಹೆಂಗೈತ್ರಿ ರೋಡ್ ಹೆಂಗೈತೆ ನೋಡಿ ಯಾವ ಥರ ನಮ್ಮ ಟ್ರೈಪ್ಯಾಡ್ ತಂದಿರಿ ನಾವು ಯಾರು ಇಲ್ಲ ಏನು ಮಾಡಿದೆ ಎಲ್ಲಿ ಮಾಡಿದ್ಯಾ ರಪ್ಪಗೆ ಡವ್ ಹೊಡ್ದು ಕಾರ್ ಹಂಗದೆ ನಿಂಗೆ ಕಂಫರ್ಟ್ ಐತಿ ಒಂದು ಪೋಸ್ ಕೊಡು ವಾ ಅನು ನೀರು ಕುಡಿ ಒಂದೆರಡು ಚಾಕ್ಲೇಟ್ ಬರ್ಬೇಕಾನೆ ನಾನು ಟ್ರೈಪ್ಯಾಡ್ ಬಿಟ್ಟು ಬಂದವಳು ಫ್ರೆಂಡ್ ಇವಳು ತೇಜು ನಾನು ಟ್ರೈಪ್ಯಾಡ್ ಬಿಟ್ಟು ಬಂದವಳು ಅದಕ್ಕೆ ವಾಂತಿ ಮಾಡ್ಕೊತಾವಳು ನಾವು ಇವಾಗ ಎಲ್ಲಿ ಹೋಗ್ತಿದ್ದೀವಿ ಬೆಟ್ಟದ ಭೈರವ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಅಲ್ವ ತೇಜು ಹೆಲಿಕಾಪ್ಟರ್ ಇಲ್ಲ ಎಂತದ ಫೋನಲ್ಲಿ ಕಾಣಿಸ್ತಾನೆ ಇಲ್ಲ ಬೆಟ್ಟ ಅಷ್ಟು ದೂರ ಐತಿ ಇದಲ್ಲ ಬೆಟ್ಟದ ಮೇಲೆ ದೇವಸ್ಥಾನ ಕಾಣ್ಬೇಕು ತಾನೆ ಇದು ರೀ ಬೆಟ್ಟ ಅದು ಬೇರೆ ಬೆಟ್ಟ ರೀ ಅವು ಇಂಥ ಜಾಗದಲ್ಲೇ ಫಿಲಮ್ ತೆಗಿಯೋದು ಕಣೆ ಅಲ್ಲೂ 8 ಕಿಲೋಮೀಟರ್ ಹಾಕಿದ್ರು ಇಲ್ಲೂ 8 ಕಿಲೋಮೀಟರ್ ಹಾಕಾರ ಏನ್ ಮಾಡ್ಬೇಕು ತೇಜೋಡ್ನಿ ಒಬ್ರು ಸವ ಎತ್ತಿಗೆ ಬೇಸತ್ತು ಹೋಗೋದೈತೆ ನಮ್ಮ ಅಪ್ಪ ಎಲ್ಲರೂ ಗುಡಿಗೆ ಕರ್ಕೊ ಹೋಗುತ್ತೆ ಅಂತ ಬೇಕಂದ ಅಯ್ಯ ಈರುಳ್ಳಿ ಹೋಗುತ್ತಾ ಇದು ಡ್ರೋನಲ್ಲಿ ಮಾತ್ರ ವ್ಯೂ ಚೆನ್ನಾಗಿ ಕಾಣುತ್ತೆ ಅಷ್ಟೇ ಅಲ್ಲಿ ನೋಡ್ಲಾ ಬಂಗಡಿ ಚೆನ್ನಾಯ್ತಾ ಬೆಟ್ಟ ಅಲ್ಲಿ ನೋಡು ಇಲ್ಲ ಇಳಿ ಈಗ ಚೆನ್ನಾಗಿಲ್ವಾ ರೀ ಚೆನ್ನಾಗಿಲ್ವಾ ಅಲ್ಲಿ ನೋಡಿ ಇಲ್ವಾ ಎಲ್ಲಿ ಚೆನ್ನಾಯ್ತು ಎಲ್ಲಿ ಚೆನ್ನಾಯ್ತು ಕಂದೆ ಬೈಲ್ ತಕ್ಕಳ ಇಲ್ಲಿ ನೋಡ್ರಿ ಹೆಂಗೈತೆ ವೀಡಿಯೋ ಮಾಡ್ತಿದ್ಯಲ್ಲಮ್ಮ ನಾನು ಟ್ರೈಪ್ಯಾಡ್ ಬಿಟ್ಟು ಬಂದಲ್ಲಮ್ಮ ಅದಕ್ಕೆ ನಾನೇನು ಮಾಡೋಣಮ್ಮ ಅಲ್ಲಿ ನಾನು ಏನಾರು ಕೇಳಿದ್ರೆ ನಾನೇನು ಮಾಡೋಣಮ್ಮ ಅಂತೀನಿ ಬಾ ಬಾ ಒಂದು ಫೋಟೋ ತಗೊಳ್ಳೋದ ಪಾಪಿ ಚೆನ್ನಾಯ್ತಾ ಅಮ್ಮ ಬಾರೆ
ಹಂಗೆಲ್ಲ ಮಾಡಬಾರ್ದು ಬಾವ್ರವ, ಅವೆಲ್ಲ ಹಾಳಾಯ್ತವೆ, ಹಂಗೆಲ್ಲ ಮಾಡಬಾರ್ದು. ಅಮ್ಮ ನನ್ನ ಬನ್ನಿ ಹಿಂಗೆ ಹೋನ. ಪಾಪು ಇಲ್ಲಿ ಹೋಯ್ತಾ ಇದೀವಿ, ಬಾಯ್. ಓಡ್ಬೋ ಓಡ್ಬೋ. ಅದಕ್ಕೆ ನಾನು ಇನ್ನೊಂದ್ಸತಿ ಹೋನ ಅಂತ ಹೇಳ್ತಿದ್ದೆ. ಅಪ್ಪ ನಡಿಯಪ್ಪ ಅಂದೆ. ಹ್ಞೂ ಕೊಪ್ಪಳ ಡಿಸ್ಟಿಕ್ ಗೊತ್ತು, ಅವರು ಇಲ್ಲೆಲ್ಲರೂ ಐತಾ ಅಂತ ಕೇಳಿದ್ರು. ಬರೋಣ. ಏನು ಕೂದಲುಗಳು ಅಯ್ಯೋ ಅದು ಏನಾಗುತ್ತೆ? ಹಾಂ ಅದು ಚರ್ಮಕ್ಕೆ ರಕ್ಷಣೆ, ರೋಮಗಳು ಯಾರ ಆಡ್ಕೋತಾರೆ ಅಂತ ತೆಗೆದು ಬಿಡೋದಲ್ಲ.